ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತೇನಪ್ಪಾ ವಿಡಿಯೋ ಅಂದ್ರೆ ಕೃಷಿ ಮೇಳಕ್ಕೆ ಹೋಗ್ತಾ ಇದೀವಿ. ಸ್ಯಾಟರ್‌ಡೇ, ಸಂಡೇ ಕೂಡ ಇರುತ್ತೆ. ತುಂಬಾ ರಶ್ ಇರುತ್ತೆ. ಬನ್ನಿ ಅದ್ ಹೆಂಗಿತ್ತು ಏನು ಅಂತ ಅನ್ಬಿಟ್ಟು ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಮನೆಯವರು ಸೆಕೆಂಡ್‌ನೇ 2ನೇ ಬಾರಿ ಹೋಗ್ತಾ ಇರೋದು. ಯಾಕೆಂದ್ರೆ ನಾವು ಒಂದ್ಸಲಿ GKVKನಲ್ಲಿ ಇದನ್ನೆಲ್ಲ ಅಂದ್ರೆ ಗಿಡಗಳನ್ನ ಹಣ್ಣಿನ ಗಿಡಗಳನ್ನ ತಂದು ನಾವು ನಮ್ಮ ಒಂದು ತೋಟದಲ್ಲಿ ಹಾಕಿದೀವಿ. ಇವಾಗೂ ಎಲ್ಲ ತರದ್ದು ಇದಕ್ಕೆ ಗಿಡಗಳು ಮಾತ್ರ ಅಲ್ಲ, ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಗುತ್ತೆ ಅಂತ ಅನ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. UPS ನಾವು ಇಲ್ಲಿ ರಿಪೇರಿಗೆ ಸ್ವಲ್ಪ ಸರ್ವಿಸ್ ಮಾಡೋದಕ್ಕೆ ಕೊಡ್ಬೇಕಾಯ್ತು. ಹಂಗಾಗಿ ಇಲ್ಲಿ ಬಂದು ಕೊಟ್ಟು ಅನಂತರ ಹೋಗೋಣ ಅಂತ ಅನ್ಬಿಟ್ಟು ನಾವು ಕೂಡ ಮ್ಯಾಪ್ ಹಾಕೊಂಡು ಹೊರಟಿದೀವಿ. GKVK ಅಂತ ಹಾಕಿದ್ರೆ ನಿಮ್ಗೂ ಕೂಡ ಸಿಗುತ್ತೆ. ಇಲ್ಲಿ ಆಹಾರ ಮೇಳ ಅಂತ ಕೂಡ ಹೇಳ್ಬೋದು. ವೆರೈಟಿ ಆಫ್ ಆಹಾರಗಳು ಎಲ್ಲಾ ತರದ್ದು, ಚಿತ್ಕೌರೆ ಬೇಳೆ ಸಾಂಬಾರಿಂದ ಹಿಡಿದು ಮುದ್ದೆ ಎಲ್ಲಾ ತರದ್ದು, ಆಮೇಲೆ ನಮ್ಮ ಒಂದು ಸಾಂಪ್ರದಾಯಿಕವಾಗಿ ಬಳಸುವಂತ ಒತ್ತು ಶಾವಿಗೆ ಇರ್ಬೋದು, ಪ್ರತಿ ಒಂದೂನು ಇಲ್ಲಿ ಮಾಡ್ತಾ ಇದ್ದಾರೆ. ಕೃಷಿ ಮೇಳದ ಜೊತೆಗೆ ಆಹಾರ ಮೇಳನು ಅಂತ ಕೂಡ ಇದನ್ನ ಹೇಳ್ಬೋದು. ಅಷ್ಟು ಸೂಪರ್ ಆಗಿದೆ. ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಾವು ಪಾರ್ಕ್ ಮಾಡಿ ಆಮೇಲೆ ಅವ್ರದೇ ವೆಹಿಕಲ್ ಅಲ್ಲಿ ನಮ್ಮನ್ನ ತಗೊಂಡೋಗಿ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಎರಡು ಅವರೇ ಮಾಡ್ತಾರೆ. ಫ್ರೀ ಆಗಿರುತ್ತೆ. ಆಮೇಲೆ ಟೂ ವೀಲರ್ ಅಲ್ಲಿ ಹೋದ್ರೆ ಒಳಗಡೆಗೆ ಹೋಗ್ಬೋದು. ಟೂ ವೀಲರ್ ಏನ್ ಪಾರ್ಕ್ ಮಾಡಿ ಹೋಗೋಂಗಿಲ್ಲ. ಹಂಗಾಗಿ ನೀವೇನಾದ್ರೂ ತುಂಬಾ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಕ್ ಹೋಗ್ಬೇಡಿ. ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಜನ ಅಂದ್ರೆ ಜನ. ಕೃಷಿ ಮೇಳದಲ್ಲಿ ಎಲ್ಲಾರು ಒಂದೊಂದು ಗಿಡಗಳನ್ನ ಇಟ್ಕೊಂಡು ಹೋಗ್ತಿದ್ರು. ನಾವು ಈ ಸಲ ಗಿಡನ ತಗೊಳ್ಳಿಲ್ಲ. ಯಾಕೆ ಅಂತಂದ್ರೆ ಮಾಮೂಲಿ ಟೈಮಲ್ಲೂ ಕೂಡ ನಾವು ಗಿಡನ ತಗೊಳ್ಬಹುದು. ನಾನು ಅವ್ರನ್ನೇ ಎಲ್ಲಾನು ಕೂಡ ವಿಚಾರಿಸ್ದೆ. ಇದೇ ಪ್ರೈಸ್ ಇರುತ್ತಲ್ವಾ ಅಂತ. ಕೃಷಿ ಮೇಳ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಎಲ್ಲ ಹೇಳ್ಕೊಡಿ. ಇದೇ ಫಸ್ಟ್ ಟೈಮ್ ಬಂದಿರೋದು. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಹೋಯ್ತಾ ಇದೀವಿ. ಹೋಗ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀವಿ. ಫ್ಯೂಚರ್ ಅಲ್ಲಿ ರೈತರಾಗಬೇಕಂತನಾ? ಫ್ಯೂಚರ್ ರೈತರಲ್ಲ, ಪಾರ್ಟ್ ಟೈಮ್ ರೈತರು. ಪಾರ್ಟ್ ಟೈಮ್ ರೈತರಾ? ಪರಿಚಯ ಮಾಡ್ಕೊಡ್ತೀರಾ? ಯಾರನ್ನ? ಕೃಷಿ ಮೇಳದಲ್ಲಿ ಏನೇನಿದೆ ಏನೇನು ಹೆಂಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಇದೇ ಫಸ್ಟ್ ನಾನು ಹೋಯ್ತಾ ಇರೋದು. ನೋಡೋಣ. ತುಂಬಾನೇ ಟ್ರಾಫಿಕ್ ಆಗಿತ್ತು. ಅದಾದ ನಂತರ ಇವಾಗ ಗಾಡಿನ ಪಾರ್ಕ್ ಮಾಡಿ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋದ್ರೆ ಅಲ್ಲಿ ಬಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆ ಬೇಕಾಗಿರೋದು, ನಾವು ನೋಡಕ್ ಬಂದಿರೋದು ತೆಂಗಿನ ಗರಿನ ಸಣ್ಣದಾಗಿ ಪುಡಿ ಮಾಡುತ್ತೆ, ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಆ ತರದ್ದು ನಮ್ಗೆ ಬೇಕಿತ್ತು ಮಿಷಿನು ಅಂತ ಅಂದ್ಬಿಟ್ಟು ಮನೆಯವರು ತುಂಬಾ ಒಂದ್ 2-3 ವರ್ಷದಿಂದ ಆ ತರದ್ದು ನೋಡ್ಬೇಕು, ಗರಿ ಎಲ್ಲ ವೇಸ್ಟ್ ಆಗುತ್ತೆ ತೋಟದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ರು. ಹಂಗಾಗಿ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಸಿಗುತ್ತಲ್ವಾ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದಿರೋದು. ಇಲ್ಲಿ ಹೆಂಗ್ ಹೋಗೋದು? ನಡ್ಕೊಂಡು ಹೋಗೋದು. ನಮ್ಗೆ ಏನು ಗೊತ್ತಾಗಿತ್ತ? ಬಸ್ ಇದೆ ಅಂತ ಒಟ್ಟಲ್ಲಿ ಬಸ್ಸಲ್ಲಿ ಕರ್ಕೊಂಡು. ಎಷ್ಟು ಕಿಲೋಮೀಟರ್ ಇದೆ? 6. 1700 ಏನು? 1700 ಅಡಿ. ಇವಾಗ ಹೊರಟಿದೀವಿ ಬಸ್ಸಲ್ಲಿ. ಮನೇಲೆ ಊಟ ಮಾಡಿ ಅಂತ ಅಡ್ಗೆ ಮಾಡಿಟ್ರೆ ಊಟ ಮಾಡಿರ್ಲಿಲ್ಲ. ಆಲ್ರೆಡಿ ನಾವು ಬಂದಾಗ 2:30-3 ಗಂಟೆ ಆಗಿತ್ತು. ಇಲ್ಲೇನೆ ಆಹಾರ ಮೇಳದನೆ 50 ರೂಪಾಯಿ ಕೊಟ್ರೆ ಅನ್ಲಿಮಿಟೆಡ್ ಊಟನೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಮನೆಯವರು ಊಟ ಮಾಡ್ಬಿಡಿ ನೀವು, ಆಮೇಲೆ ನೋಡೋಣ ಎಲ್ಲಾನು ಕೂಡ ನಿಧಾನಕ್ಕೆ ನೋಡ್ಬೋದಲ್ವಾ ಅಂತ ಹೇಳ್ತಾ ಇದ್ದೆ. ಹಂಗೆ ಮಾತಾಡ್ಕೊಂಡು ಹೋದ್ವಿ. ಇವಾಗ ಎಂಟ್ರಿ ಆಗಿದೀವಿ. ಎಂಟ್ರಿ ಆಗಿದ ತಕ್ಷಣನೇ ನಾವು ಹೋಗಿದ್ದು ಫಸ್ಟ್ ಈ ತರ ಫುಡ್ ಕೌಂಟರ್ ಅಂತ ಇದೆಯಲ್ಲ ಅಲ್ಲಿಗೆ ಹೋದ್ರೆ, ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲೇನೆ 50 ರೂಪಾಯಿ ಒಬ್ಬರಿಗೆ ಅನ್ಲಿಮಿಟೆಡ್. ನಿಮ್ಗೆ ಒಂದ್ ಸ್ವೀಟು, ಅನ್ನ, ರಸಮ್ಮು ಮತ್ತೆ ಅನ್ನ ಸಾಂಬಾರು, ಮುದ್ದೆ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಹಂಗಾಗಿ ಫಸ್ಟ್ ಊಟ ಮಾಡ್ಬಿಡಿ, ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಮನೆಯವರು. ಯಾಕೆಂದ್ರೆ 3:30 ಬೆಳಿಗ್ಗೆನೆ 7:00ಗೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ದು, ಟಿಫನ್ ತಿಂದಿದ್ದು. ಹಾಗಾಗಿ ತುಂಬಾ ಸುಸ್ತಾಗ್ತಾ ಇದೆ ಅಂತಿದ್ರಲ್ಲ, ಸರಿ ಅಂತ ಅನ್ಬಿಟ್ಟು ಊಟ ಮಾಡಿ ಅಂತ ಹೇಳ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ನಾವು ಶಾಪಿಂಗು ಅಥವಾ ನೋಡೋದು ಎಲ್ಲಾನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಲೈನ್ಗೆ ಬಂದು ನಿಂತಿದೀವಿ ಇವಾಗ. ನಮ್ಗೆ ಗೊತ್ತಿರ್ಲಿಲ್ಲ, ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಆಹಾರ ಮೇಳ ಕೂಡ ನಡೀತಾ ಇದೆ. ಅಲ್ಲಿ ಪಾನಿಪುರಿಯಿಂದ ಹಿಡಿದು ಒತ್ತು ಶಾವಿಗೆ ಇರ್ಬೋದು, ಚಿತ್ಕೌರೆ ಬೇಳೆ ಸಾಂಬಾರ್ ಇರ್ಬೋದು, ಎಲ್ಲಾನು ಕೂಡ ಇದೆ ಅಂತ ಅನ್ಬಿಟ್ಟು ನಾವ್ ಅದನ್ನ ನೋಡಕ್ಕೆ ಹೋಗ್ಲಿಲ್ಲ. ಫಸ್ಟ್ ಮುದ್ದೆ ಊಟ ಅಂತ ಹಾಕಿದ್ರಲ್ವಾ, ಹಂಗಾಗಿ ಅದನ್ನೇನೆ ನಾವು ಊಟ ಮಾಡ್ಬಿಡಿ ಅಂತ ಅನ್ಬಿಟ್ಟು ಊಟ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಬಂದ್ವಿ. ಬಂದು ಎಲ್ಲಾ ಕೂಡ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡಿ ಈ ತರ ಎಲೆನಲ್ಲಿ ಎಲೆ ನೋಡಿ ಎಷ್ಟೋ ದಿನ ಆಗ್ಬಿಟ್ಟಿದೆ. ಇವಾಗೆಲ್ಲ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಎಲೆನೆ ಸಿಗುತ್ತಲ್ವಾ, ಈ ಎಲೆ ನೋಡಿ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು. ರೇಷ್ಮೆ ಹುಳ ಹೆಂಗ್ ಬೆಳೆಸ್ಬೇಕು, ಯಾವ ತರ ಎಲ್ಲಾನು ಕೂಡ ಇನ್ಫಾರ್ಮೇಶನ್ ಇದೆ ಇಲ್ಲಿ.
ಊಟಕ್ಕೂ ಕೂಡ ಲೈನಲ್ಲಿ ನಿಂತ್ಕೊಂಡು ಆಮೇಲೆ ಅಲ್ಲೇನೆ ಒಳಗಡೆನೆ ಕೊಡ್ತಾರೆ ಟಿಕೆಟ್ ತಗೊಂಡು ಬಂದ್ವಿ ಊಟಕ್ಕೆ ಅಂತ ಅನ್ಬಿಟ್ಟು. ಇವಾಗ ಸಣ್ಣ ಸಣ್ಣ ಮುದ್ದೆ ಇತ್ತು ಹಂಗಾಗಿ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತಲ್ವಾ, 2 ಹಾಕ್ಸ್ಕೊಳ್ಳಿ ಮುದ್ದೆ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಸ್ಕೊಳ್ಬೋದು. ಒಂದಾದ್ರೆ ಒಂದು ಅಂದ್ರೆ ಎಲ್ಲ ಪ್ರತಿ ಒಬ್ರು ಕೂಡ ಊಟಕ್ಕೆ ನಾನು ಅಂತ ಇದ್ದೆ, ಯಪ್ಪ ನಾವ್ ಅನ್ಕೋತೀವಿ ಮುದ್ದೆ ತಿನ್ನಲ್ಲ ಜನ ಇವಾಗ ಅಂತ ಅನ್ಬಿಟ್ಟು, ಎಷ್ಟು ಜನ ಮುದ್ದೆ ತಿಂತಾ ಇದಾರಲ್ವಾ ಅಂತ ಅನ್ಬಿಟ್ಟು. ಮುದ್ದೆ ತುಂಬಾ ಚೆನ್ನಾಗಿತ್ತು, ಊಟನೂ ಕೂಡ ತುಂಬಾನೇ ಚೆನ್ನಾಗಾಯ್ತು. ಆಮೇಲೆ ಫಸ್ಟ್ ಬಂದಿದ್ದು ನೋಡಿ ನಮ್ಮ ಕರ್ನಾಟಕ ಮ್ಯಾಪ್ ಹತ್ರ ಬಂದು ತುಂಬಾ ಜನ ಫೋಟೋನ ತೆಗೆಸ್ಕೊತಾ ಇದ್ರು. ಸರಿ ಅಂತ ಅನ್ಬಿಟ್ಟು ಮುಂದೆ ಹೋದೆ. ಅದು ಲೈನಲ್ಲಿ ಬೇರೆ ನಿಂತ್ಕೊಂಡಿದ್ರು, ಇವತ್ತು ಮುಗಿಯಲ್ಲ ಫೋಟೋ ತೆಗೆಸ್ಕೊಳ್ಳೋದು ಅಂತ ಅನ್ಬಿಟ್ಟು, ಬನ್ನಿ ನೋಡೋಣ ಬೇರೆದೇನಾದ್ರು ಅಂತ ಅನ್ಬಿಟ್ಟು. ಆಮೇಲೆ ನಿಮ್ಗೆ ಏನಾದ್ರು ಅಡುಗೆ ಮಾಡೋದಕ್ಕೆ ಮಡಕೆ ಇರ್ಬೋದು, ಮಡಕೆ ಎಲ್ಲಾನು ಸಿಗುತ್ತೆ ಆಯ್ತಾ. ಆಮೇಲೆ ಉರುಳಿ ಇರ್ಬೋದು, ಅಂದ್ರೆ ಹೂವೆಲ್ಲ ಡೆಕೋರೇಟ್ ಮಾಡಿ ಇಡ್ತೀವಲ್ಲ ಅದು ಕೂಡ ಇದೆ. ಈ ತರ ಆಗಿನ ಕಾಲದಲ್ಲಿ ಈ ತರ ಎಲ್ಲ ಇದಿತ್ತು ಅಲ್ವಾ, ಅದೆಲ್ಲ ಕೂಡ ಚೆನ್ನಾಗಿ ಎಲ್ಲಾನು ಕೂಡ ಮಾಡಿದ್ದಾರೆ. ಕಣ್ಗೆ ಒಂಥರ ಸೆಳೆಯುತ್ತೆ ಅಂತ ಹೇಳ್ಬೋದು. ನೋಡಿ ಈ ತರ ಎಲ್ಲ ರೈತರದ್ದು ಜೀವನ ಹೆಂಗಿರುತ್ತೆ ಎಲ್ಲಾನು ಕೂಡ ನಮ್ಗೆ ಮನ ಮುಟ್ಟೋ ತರ ಇದ್ ಮಾಡಿದ್ದಾರೆ. ಯಾವ ತರ ಮಾಡ್ಬೇಕು ಅಂತ ಒಂದ್ ಸೈಡ್ ಎಲ್ಲ ಈ ತರ ಇದೆ, ಇನ್ನೊಂದ್ ಸೈಡ್ ಎಲ್ಲ ಇನ್ಫಾರ್ಮೇಶನ್ ಇದೆ. ಇನ್ಫಾರ್ಮೇಶನ್ ಅಲ್ಲಿ ಇವಾಗ ಯಾವ ತರ ಕಳೆ ಎಲ್ಲ ತೆಗಿಬೇಕು, ಆಮೇಲೆ ಇನ್ನ ತೋರಿಸ್ತಾ ಹೋಗ್ತೀನಿ. ನಾನು ಯಾವ್ದನ್ನು ಹೇಳಲ್ಲ, ನೋಡ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ್ದು ಇನ್ಫಾರ್ಮೇಶನ್ ಇದೆ ಯಾವ್ದಾವ್ದು ಅಂತ ಅನ್ಬಿಟ್ಟು. ನಾನಲ್ಲಿ ಅಣಬೆ ಕೃಷಿ ಯಾವ ತರ ಮಾಡ್ಬೋದು ಅಥವಾ ಜೇನು ಸಾಗಾಣಿಕೆ ಎಲ್ಲ ಯಾವ ತರ ಮಾಡ್ಬೋದು ಅನ್ನೋದು ಕೂಡ ಇದೆ. ಆಮೇಲೆ ಮೇಕೆ, ಹಸು ಸಾಗಾಣಿಕೆ, ಆಮೇಲೆ ಕುರಿ, ಈ ಯಾವ್ದು ಕೋಳಿ ಎಲ್ಲಾನು ಕೂಡ ನಾವ್ ಯಾವ ತರ ಸಾಗಾಣಿಕೆ ಮಾಡ್ಬೋದು, ಯಾವ ತರ ಇದೆಲ್ಲ ಮಾಡ್ಬೋದು, ವ್ಯಾಪಾರನು ಕೂಡ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆ. ಆಮೇಲೆ ಗಿಡ ಬೆಳೆಸೋದು, ಗಿಡಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಸಾವಂತಿಗೆಯಿಂದ ಹಿಡಿದು ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲಾನು ಕೂಡ, ನಿಂಬೆ ಹಣ್ಣು, ಪ್ರತಿ ಒಂದ್ ಗಿಡ ಎಲ್ಲದ್ರ ಬಗ್ಗೆನೂ ಕೂಡ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಒಂದ್ಸಲಿ ಹೋದ್ರೆ ಬೆಳಿಗ್ಗೆನೆ ಹೋಗ್ಬೇಕು, ಮಧ್ಯಾಹ್ನ ಎಲ್ಲ ಹೋದ್ರೆ ಅಷ್ಟು ಇದಾಗಲ್ಲ. ಯಾಕೆಂತಂದ್ರೆ ತುಂಬಾ ದೂರ ಇರೋದ್ರಿಂದ ನಮ್ಗೆ ಓಡಾಡಿ ಅರ್ಧ ಸುಸ್ತಾಗುತ್ತೆ. ಜೊತೆಗೆ ಚೆನ್ನಾಗಿದ್ಯಾ? ಇಂಥಗೆಲ್ಲ ಇದ್ ಮಾಡ್ಬೇಕು, ಬೆಳೆದ್ರೆ ಕಮ್ಮಿನೇ ಬೆಳೆದು ಮನೆಯವರು ಒಂದ್ ಅರ್ಧ ಕೆಜಿ ಅಷ್ಟು ತಗೊಳಮ್ಮ, ನಾವು ಬೆಳೆದಿರೋ ಕಂಪ್ನಿನ ಯಾಕೆ ಬೆಳೆಸ್ತೀರಾ, ಹೊಸಬ್ರು ಕೂಡ ಬೆಳೆಸಿ ನೀವು ಅಂತ ನನಗೆ ಹೇಳ್ತಾ ಇದ್ರು. ಆಮೇಲೆ ತಗೊಂಡ್ವಿ, ಅದೊಂದು ತಗೊಂಡೆ, ಟೀ ಪುಡಿ ಒಂದು ತಗೊಂಡು, ಆಮೇಲೆ ಜೇನ್ ಬೇಕಿತ್ತು, ಪ್ಯೂರ್ ಜೇನು, ಎಷ್ಟು ಚೆನ್ನಾಗಿದೆ ಅಂದ್ರೆ ಜೇನುತುಪ್ಪ ಸಕ್ಕತ್ತಾಗಿದೆ, ಅದೊಂದು ತಗೊಂಡು ಇವಾಗ ಇಲ್ಲಿ ವ್ಯಾಕ್ಯೂಮ್ ಕ್ಲೀನರು, ಆಮೇಲೆ ಇದು ಏನು ಮಾಪ್ ಮಾಡೋದು ಪ್ರತಿ ಒಂದು ಇದೆ. ಆಮೇಲೆ ಡಿಸ್ಕೌಂಟ್ ಯಾವ ತರ ಇದೆ, ಬ್ಯಾಂಕ್ಗೆ ಹೆಂಗೆ ಇದ್ ಮಾಡಿಸ್ಬೇಕು ಅದೆಲ್ಲಾನು ಕೂಡ ಇನ್ಫಾರ್ಮೇಶನ್ ಇದೆ. ಮದ್ಮ ಒಂದ್ ಫೋಟೋ ತೆಗಿಯಲ್ಲ, ಫೋಟೋ ತೆಗಿಲ್ಲ, ಹಿಂಗ್ ಬನ್ನಿ. ದೂರ ಹಿಡಿಯಮ್ಮ. ಟ್ರೈ ಮಾಡಿ ಸ್ವಲ್ಪ तुम बाजू में स्प्रे करते हो बाहर चले ಸರ್ ಎಷ್ಟಿದೆ? ನಾವು ಹಾಕಿದೀವಲ್ಲ 300 ಅಂತ. ಪೀಸ್ ಬೇಕಂದ್ರೆ ಇದ್ರಲ್ಲಿ ಡಿಸ್ಕೌಂಟ್ ಮಾಡ್ತೀವಿ. ಇದ್ರೊಳಗಡೆ ಗಿಡ ಹಾಕದಾ? ಬಾಟಲ್ ಅದ್ರಲ್ಲಿ ಯೂಸ್ ಮಾಡೋದು, ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡ್ತಾರಲ್ಲ ಅದೇ ತರ ಇದನ್ನು ಯೂಸ್ ಮಾಡೋದು. ಏನ್ ಮಾಡೋದಪ್ಪ, ಏನ್ ಮಾಡೋದು? ಅದ್ ತಗೊಂಡಿದೀವಲ್ಲ ಬಾ, ಅದು ಚಿಕ್ಕದಾಗುತ್ತೆ ಅಂತ, ಅದು ದೊಡ್ಡದಾಗಿ ಬಳ್ಳಿ ಸರ್ ಬೆಂಗಳೂರಲ್ಲೇ ಸಾಕ್ಬೋದು. ಟೆರೆಸ್
ಟೆರೆಸ್ ಮೇಲೆ ಇಡಬಹುದು. ಇದಕ್ಕೆ ಇನ್ವೆಸ್ಟ್ ಎಷ್ಟಾಗುತ್ತೆ? 4000 ರುಪೀಸ್, 4500 ರೂಪಾಯಿ ಆಗುತ್ತೆ ಅಷ್ಟೇ. ಒಂದು ಬಾಕ್ಸು ಕೂಡ ಎಲ್ಲ ಸೇರಿ ಸೆಟ್ ಫುಲ್ ಕೊಡ್ತೀವಿ. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರಂತೆ. ಟೆರೆಸ್ ಇದ್ರೆ ಸಾಕಂತೆ. ಈ ಥರದ್ದು ಒಂದು ಬಾಕ್ಸ್ಗೆ 4000 ಆಗುತ್ತಂತೆ ಅಷ್ಟೇ. ಎಲ್ಲ ಸೇರಿ 4500 ರೂಪಾಯಿ ಆಗುತ್ತೆ ಸರ್. ಇದೇನಿದೆ ಸೆಟ್ ಫುಲ್ ಬ್ಲಾಕ್ ಪೀಸ್ ಆಗ್ತದಾ? ಟೆರೆಸ್ ಮೇಲೆ ಇಡ್ಬೋದು, ಮನೆ ಮುಂದೆ ಗಾರ್ಡನ್ ಇದ್ರೆ ಇಡ್ಬೋದು ಸರ್. ಅದು ತಗೊಳ್ಳೋದು ಜೇನ್ಸ್ ಇದನ್ನ ಅದು ಹೇಳ್ಕೊಡ್ತೀವಿ ಮೇಡಮ್. ನೀವೆಲ್ಲ ಹೇಳ್ಕೊಡ್ತೀವಿ. ಒಂದು ಟೈಮ್ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬೋದು. ತೋರಿಸ್ಕೊಡ್ತೀವಿ. ಮತ್ತು ಆ ವಿಷಯದ ಬಗ್ಗೆ ನಾವು ಏನೇನು ತಂತ್ರಜ್ಞಾನಗಳಿದೆ ಮತ್ತೆ ಬೇರೆ ಬೇರೆ ಏನು ಬಂದದು? ನೆಲ್ಲಿಕಾಯಿ ಕೊಡ್ಬೋದು. ನೆಲ್ಲಿಕಾಯಿ ಎಲ್ಲ ಅದು ಇದ್ರದ್ದು ಮೆಹಂದಿ. ಹಳ್ಳಿ ಕಡೆ ಅದು ಸುಮ್ಮನೆ ಹಾಕ್ತಾರೆ. ಆಮೇಲೆ ಗ್ರೀನ್ ಜ್ಯೂಸ್ ಆಗೋದು ಹಾಕ್ತಾರೆ. ಮತ್ತು ಅಗ್ರಿಕಲ್ಚರ್ ಫೆಸ್ಟಿವಲ್ ಫೋಟೋ ಹೊಡ್ಕೊಂಡು ಕೇಳಿದ್ರೆ ಅವ್ರ ಇನ್ಫಾರ್ಮೇಶನ್ ಅಲ್ಲಿ ಹೇಳಿ. ಬಾಟ್ಲ್ ಸಿಗಲ್ಲ ನಮ್ಮ ಹತ್ರ, ಪ್ಯಾಕೆಟ್ ಸಿಗಲ್ಲ. 50 ಎಷ್ಟು ವರ್ಷ ಆಗಿತ್ತು ಗೊತ್ತಾ ಈ ರೇಷ್ಮೆ ಹುಳ ನೋಡಿ. ಹಂಗಾರೆ ಸರಿಯಾಗಿ ಜೊತೆ ಫುಡ್ಡಿಂದ ಹಿಡಿದು ಒಂದು ಇದಕ್ಕೇನಂತಾರೆ? ಅದಕ್ಕೇನಂತಾರೆ? ಸ್ಪ್ರಿಂಕ್ಲರ್. ಸ್ಪ್ರಿಂಕ್ಲರಾ?
ಚೆನ್ನಾಗಿದೆ ಇದು. Capsicum. Oh, this capsicum. ನೋಡ್ತಾ ಇದ್ದೀರಾ ಹೂವದಿಂದ ಯಾವ ಹೂವ ಬೇಕು ಹೇಳಿ? ಕ್ಯಾಪ್ಸಿಕಮ್ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ರಾಗಿ, ಭತ್ತ, ಆಮೇಲೆ ಜೋಳ, ಪ್ರತಿ ಒಂದೂನು ಎಷ್ಟು ಚೆನ್ನಾಗಿ ಫಲ ಬಂದಿದೆ ಅಂದ್ರೆ ನಿಜವಾಗ್ಲೂ ಸಕ್ಕತ್ತಾಗಿದೆ. ಹೂವ ನೋಡ್ತಾ ಇದ್ರೇನೆ ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಚೆಂಡು ಹೂವ ಇರ್ಬೋದು, ಚೆಂಡು ಹೂವದಲ್ಲಿ ಕಲರ್ ಇದೆ. ಕ್ಯಾಪ್ಸಿಕಮ್ ಅಲ್ಲಿ ರೆಡ್, ಆಮೇಲೆ ಗ್ರೀನು, ಯೆಲ್ಲೋ, ಎಲ್ಲ ಕಲರ್ ಕ್ಯಾಪ್ಸಿಕಮ್ನು ಕೂಡ ಇಲ್ಲಿ ಬೆಳೆಸಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಈ ತರದ ಒಂದು ಪ್ಲೇಸ್ ಎಷ್ಟ್ ಚೆನ್ನಾಗ್ ಅನ್ಸುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ? ಹಂಗಾಗಿ ಹೂವಗಳು ನೋಡ್ತಾ ಇದ್ರೇನೆ ಒಂಥರ ಖುಷಿ ಆಗ್ತಾ ಇತ್ತು. ನೋಡಿ ಫುಲ್ಲು ಇಷ್ಟ್ರಲ್ಲಿ ಹೂವ ಇದೆ, ಪಕ್ಕದಲ್ಲಿ ಕ್ಯಾಪ್ಸಿಕಮ್ ಇದೆ. ಫುಲ್ಲು ಇದಂತೂ ಮೆಣಸಿಕಾಯಿ ಅಂತೂ ಎಷ್ಟ್ ಚೆನ್ನಾಗ್ ಬಂದಿದೆ ಅಂದ್ರೆ ಒಂದೊಂದು ಬುಡದಲ್ಲಿ ಒಂದ್ 2-3 ಕೆಜಿ ಅಷ್ಟು ಇರ್ಬೋದು, ಜಾಸ್ತಿನೇ ಇರ್ಬೋದು, ಗೊತ್ತಿಲ್ಲ ನಂಗೆ. ಅಷ್ಟು ಚೆನ್ನಾಗಿ ಅದು ಬಿಟ್ಟಿದೆ ಮೆಣಸಿಕಾಯಿನ ಅಂತ ಹೇಳ್ಬೋದು. ಎಲ್ಲಾನು ಕೂಡ ಇದೆ, ಪ್ರತಿ ಒಂದು ಇದೆ. ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನನ್ಗನ್ಸುತ್ತೆ. ನೋಡಿ ಹೂವ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇದ್ರೇನೆ ಒಂಥರ ಖುಷಿ. ಅದಾದ್ಮೇಲೆ ಮಡಕೆ ಗೊತ್ತಲ್ವಾ ನಿಮ್ಗೆ? ಎಲ್ಲೋದ್ರುನು ಅದೇನೋ ಅಪ್ಪ ಮಡಕೆ, ಕಲ್ಲು, ಮಣ್ಣು ಈ ತರ ನಮ್ಮನ್ನ ಸೆಳೆಯುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾನು ಮೊಸರು ಎಪ್ಪಾಕಕ್ಕೆ ಒಂದು ಚಿಕ್ಕದೊಂದು ಮಡಕೆ ತಗೊಂಡೆ. ಆಮೇಲೆ ಒಂದು ಸಾಂಬಾರ್ ಮಾಡೋದಕ್ಕೆ ಅಂತ ತಗೊಂಡೆ. ಹಳೇದು ಒಂದು 4-5 ವರ್ಷ ಆಗಿತ್ತು. ಅದು ಸೀಲ್ ಬಿಟ್ಬಿಟ್ಟಿತ್ತು ಯೂಸ್ ಮಾಡಿ ಮಾಡಿ. ಹಂಗಾಗಿ ಇದನ್ನೊಂದು ತಗೊಳ್ಳೋಣ ಅಂತ ಅನ್ಬಿಟ್ಟು ತಗೊಂಡೆ. ತುಂಬಾ ಇಷ್ಟ ಆಯ್ತು. ಮನೆಯವ್ರು ಹೇಳ್ತಾ ಇದ್ರು ಇಲ್ಲಿಗೆ ಬರ್ಬೇಕಾ ನೀನ್ ಈ ಮಡಕೆ ತಗೊಳಕ್ಕೆ ಅಂತ ಅನ್ಬಿಟ್ಟು. ಆದ್ರೂ ನಮ್ ಹೆಣ್ಮಕ್ಳಿಗೆ ಅದೇನೋ ಗೊತ್ತಿಲ್ಲ, ಈ ತರ ನೋಡಿದ್ರೆ ಸಾಕು ಇಷ್ಟ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾನು ಸ್ವಲ್ಪ ಅಲ್ಲಿ ಬಾರ್ಗೇನ್ ಮಾಡ್ಬಿಟ್ಟು ತಗೊಂಡೆ. ನಾನು ಕಮ್ಮಿ ಕೊಡಿ, ಜಾಸ್ತಿ ಆಯ್ತು ಇದಕ್ಕೆ ಪ್ರೈಸು ಅಂತ ಅನ್ಬಿಟ್ಟು ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದೆ. ಆಮೇಲೆ ಮನೆಯವರು ಟ್ರ್ಯಾಕ್ಟರ್ ಅದೆಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಸರಿ ಅಂತ ಅನ್ಬಿಟ್ಟು ಇಲ್ಲಿ ನೋಡಿ ಕಳೆ ತೆಗೆಯೋದಿರ್ಬೋದು, ಆಮೇಲೆ ಬೋರ್ ಹೊಸ್ದಾಗ್ ಹಾಕ್ಸ್ತೀವಿ ಅನ್ನೋರ್ಗಿರ್ಬೋದು, ಆಮೇಲೆ ಪ್ರತಿಯೊಂದು ಇದೆ. ಅದು ಯಾವ್ದಾದ್ರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಹೋಗಿರೋದು ಹಂಗಾಗಿ. ಆಮೇಲೆ ಎಣ್ಣೆ ತೆಗಿತೀವಲ್ಲ ಆ ಮಿಷಿನ್ ಇರ್ಬೋದು, ಆಮೇಲೆ ರಾಗಿ ಮಿಷಿನು, ಮಿಲ್ಗೆ ಹಾಕ್ಸ್ತೀವಲ್ಲ ರಾಗಿ, ಜೋಳ ಇದನ್ನೆಲ್ಲ ಹಾಕ್ಸ್ತೀವಲ್ಲ ಆ ಮಿಷಿನ್ಗಳು, ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಇದೆ. ಪ್ರತಿ ಒಂದು ಬಗ್ಗೆನೂ ಇಲ್ಲಿ ಇನ್ಫಾರ್ಮೇಶನ್ ಇತ್ತು. ನೀವೇ ಹೋಗಿ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ನೋಡ್ಕೊಂಡು ಆ ಇನ್ಫಾರ್ಮೇಶನ್ ನ ತಗೊಂಡ್ರೆ ಒಳ್ಳೇದು. ಆಮೇಲೆ ಗಿಡ ತಗೊಳಕ್ಕೆ ಇದೇ ಇದ್ರಲ್ಲಿ ಹೋಗ್ಬೇಕು ಅಂತ ಇಲ್ಲ, ಯಾವ ಬೇರೆ ಟೈಮಲ್ಲೂ ಹೋಗ್ಬೋದು, ಸೇಮ್ ಪ್ರೈಸ್ ಇರುತ್ತೆ. ಹಂಗಾಗಿ ಈ ಟೈಮಲ್ಲಿ ಬಸ್ ಇಲ್ದಿರೋ ಟೈಮಲ್ಲಿ, ಆಮೇಲೆ ಒಳಗಡೆ ಕಾರ್ ಅದೆಲ್ಲ ಬಿಡದಿರೋ ಟೈಮಲ್ಲಿ ಹೋಗಿ ಕಷ್ಟ ಪಡೋದ್ಕಿಂತ ಬೇರೆ ಟೈಮಲ್ಲಿ ಹೋದ್ರೆ ತುಂಬಾನೇ ಒಳ್ಳೇದು ಅಂತ ನನ್ಗನ್ಸುತ್ತೆ. ಹೆಂಗನ್ಸ್ತು ಇವತ್ತಿನ ವಿಡಿಯೋ ಅಂತ ತಿಳಿಸಿ. ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.
ಮಾಡ್ತೀನಿ